ಗೈಸ್ ಗುಡ್ ಈವ್ನಿಂಗ್. ನಾನು ನಿಮ್ಮ ಮೇಘಾ ಖುಷ್ಕಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮೇಘಾ ಖುಷ್ಕಿ ಯೂಟ್ಯೂಬ್ ಚಾನಲ್. ನಾಳೆ ನಾನು ದೀಪಿಕಾ, ನಾಗವೇಣಿ, ಮಹೇಶ್ವರಿ ಇದಕ್ಕೆ ಹೋಗ್ತಿದ್ವಿ. ಎಲ್ಲಿಗೆ? ಸಂಡೂರಿಗೆ. ಬಳ್ಳಾರಿ ಹತ್ರ ಸಂಡೂರು ಪ್ಲೇಸು ತುಂಬ ಫೇಮಸ್ಸು ಬಿಕಾಸ್ ಅಲ್ಲಿ ನೇಚರ್ಗೆ. ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ನೇಚರು ಸಲುವಾಗಿ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ ರೆಡಿಯಾಗಿ ಹೋಗಬೇಕು ಅಂತ ರೆಡಿ ಆದೆ. ಯಾಕಂದರೆ ನಾಳೆ ಹೋಗೋದು. ಸೊ ಅವ್ರು ಹಾಸ್ಟ್ಲಿಗೆ ಹೋಗಿ ನೈಟ್ ಅಲ್ಲೇ ಇದ್ದು ಸೊ ಮಾರ್ನಿಂಗ್ ಹೋಗ್ತೀವಿ. ಯಾಕಂದರೆ ಬೇಗ ಬಿಡ್ಬೇಕಲ್ಲ, ನಾನು ಲೇಟ್ ಮಾಡ್ತೀನಿ ಅಂತೇಳಿ ಇನ್ನಾಗಿನ ಅವ್ರ ಹಾಸ್ಟ್ಲಿಗೆ ಬಾ ಅಂತ ಹೇಳಿದರು. ಸೊ ಅವ್ರ ಹಾಸ್ಟ್ಲಿಗೆ ಹೊಂಟೀನಿ. ರೆಡಿಯಾಗಿ ಅವ್ರು ಮೂವರಿಗೂ ಡ್ರೆಸ್ ಅರೇಂಜ್ ಮಾಡ್ಕೊಂಡು ಹೊಂಟೆ. ಹಾಸ್ಟೆಲ್ಲಿ 6 ಗಂಟೆ ಮೇಲೆ ಹೊರಗೆ ಬಿಡಲ್ಲ, ಅದಕ್ಕೆ ಸ್ವಲ್ಪ ಇವಾಗಿನ 5 ಗಂಟೆ ಆಗುತ್ತೆ. ಇವಾಗ ಬಂದೆ ಬೇಗ. ನಾನು ಅವಸರ ಮಾಡಲ್ಲ ಅಂತ ಹೇಳ್ತಾರೆ. ಅವರು ಫುಲ್ಲು ಎಷ್ಟು ಲೇಟ್ ಮಾಡ್ತಾರೆ ನನಗಿಂತ, ಆದರೆ ನನ್ನಷ್ಟೇನಲ್ಲ. ಅದಕ್ಕೆ ಅಡ್ವಾನ್ಸಾಗಿ ಕರ್ಶನ ಕುಂತಾರೆ ಅವ್ರ ಹಾಸ್ಟ್ಲಿಗೆ. ಏನೋ ಸ್ಪೀಡ್ ಬಂದುಬಿಟ್ಟೆ, ಬಟ್ ಏನೋ ಮರ್ತು ಬಂದೀನಿ ಅಂತ ಅನಿಸುತ್ತೆ. ಅದು ಏನು ಮರ್ತು ಬಂದೀನಿ ಅಂತ ಗೊತ್ತಾಗೋಲ್ಲ ನನಗೆ. ಪಕ್ಕ ಆಮೇಲೆ ನೆನಪಾಗುತ್ತೆ ನೋಡು. ಇಲ್ಲಾಂದರೆ ಅವ್ರ ಹಾಸ್ಟ್ಲಿಗೆ ಹೋಗಿ ನೆನಪಾಗುತ್ತೆ. ಅದು ಏನಂತ ಗೊತ್ತಾಗ್ತಿಲ್ಲ. ನಾನು ಅವ್ರಿಗೆ ಡ್ರೆಸ್ ತೊಗೊಂಡಿದ್ದೀನಿ, ಮತ್ತೆ ಏನು ಕ್ರೀಮ್ ಎಲ್ಲ ತೊಗೊಂಡಿದ್ದೀನಿ, ಸ್ಟಿಕ್ಕರ್ ಎಲ್ಲ ಇಟ್ಕೊಂಡಿದ್ದೀನಿ. ನನಗೆ ಏನೇನು ಬೇಕೆಲ್ಲ ತೊಗೊಂಡಿದ್ದೀನಿ. ಇನ್ನೂ ಏನು ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಅವ್ರು ಹಾಸ್ಟ್ಲಿಗೆ ಹೋಗಿ ನೆನಪಾಗುತ್ತೆ ಅನ್ಸುತ್ತೆ ನೀವು. ಫೈನಲಿ ಸುಧಾ ಕ್ರಾಸಿಗೆ ರೀಚ್ ಆದೆ. ಅವಳಿಗೆ ಟೀ ಕುಡಿಯಂ ಬಾ ಅಂತ ಕರೆದ್ರೆ ಇಲ್ಲ ನೀನೇ ತಗೊಂಡು ಬಾ ಅಂತ ಹೇಳಿ ಇದೇನೋ ಹೇಳಿ ಹೊಡ್ಸ್ಕೊಂತಾರಂತಾರಲ್ಲ ಮೇ ಬಿ ಇದು ಅನ್ಸುತ್ತಾ. ಇವ್ರು ನೋಡಿದ್ರೆ ಪಾರ್ಸಲ್ ಈ ಥರ ಕವರಾಗಿ ಹಾಕ್ಕೊಟ್ಟಾರ. ಅಂಕಲ್ ಕವರಾಗಿ ಹಾಕ್ಕೊಟ್ಟಿರಲ್ಲ, ಇದು ಹಾಸ್ಟ್ಲಿ ಹೋಗಿ ಹೊಡೆದ್ಬಿಟ್ರೆ ಹೆಂಗೆ ಅಂತ ನನ್ನ ತಲೆಗೆ ಐಡಿಯಾ ಅಲ್ಲ, ನಿಜ ಹೇಳ್ರಿ. ಮತ್ತು ಈ ಥರ ಕವರಾಗಿ ಹಾಕಿ ಫಸ್ಟ್ ಆಫ್ ಆಲ್ ಕವರಾಗಿ ಹಾಕಿದ್ದು ಕುಡಿಲೇಬಾರ್ದು. ಆದರೂ ಕೂಡ ಅವರು ಇರಲಿ ವಯ್ಯಮ್ಮ ಏನಾಗಲ್ಲ ಅಂತ ನನಗೆ ಜಬರಿಸ್ತಾರೆ. ಅಂಕಲ್ ನಾನು ಫಸ್ಟ್ ಟೈಮ್ ತೊಗೊಂಡು ಹೋಗ್ತಾ ಇರೋದು, ಅದಕ್ಕೆ ಹೇಳ್ರಿ ಹಾಸ್ಟ್ವರೆಗೂ ನಿಲ್ಲುತ್ತಿಲ್ಲ, ಮತ್ತೆ ಎಲ್ಲನ ಚೆಲ್ಲಿದ್ರೆ ಏನು ಮಾಡಲಿ ಅಂತಂದರೆ ಅಯ್ಯಪ್ಪ ಒಳ್ಳೆ ಸಿಡಕ್ ಮೂತಿ ಸಿದ್ದಪ್ಪ ಮಾಡ್ದಂಗೆ ಮಾಡ್ತಾನೆ. ಸ್ವಲ್ಪ ನಗೋದಲ್ಲ, ಚೆನ್ನಾಗಿ ಮಾತಾಡಲೂ ಇಲ್ಲ. ಇವಮ್ಮ ನೋಡಿದ್ರೆ ಪಾರ್ಸಲ್ ತಗೊಂಡು ಬಾ ಅಂದ್ಲು, ಮತ್ತೆ ಅದಕ್ಕೆ ಪಾರ್ಸಲ್ ತೊಗೊಂಡು ಹೊಂಟೆ. ಸುಮ್ಮನೆ ಕುಡ್ದೋಗಿದ್ರೆ ಇನ್ನೂ 10 ರೂಪಾಯಿ ನಾನು ಉಳಿದಿರೋದು. ಕೇಳಿದ್ರೆ ಇನ್ನೂ 10 ರೂಪಾಯಿ ಖರ್ಚು ಮಾಡಿಸಿಟ್ಲು ನನ್ನ. ಇದೇನು ಹಾಸ್ಟ್ಲ್ ಇದೆ ನೋಡಿ ಗಾಯ್ಸ್, ದೀಪಿಕಾ ಅವ್ರ ಹಾಸ್ಟ್ಲು. ಕತ್ಲು ಗಡುಗ, ಒಳ್ಳೆ ಬೂತ್ ಬಂಗ್ಲೆ, ನಾಗವಲ್ಲಿ ಬೂತ್ ಬಂಗ್ಲೆಗೆ ಹೋದಂಗೆ ಆಗುತ್ತೆ ಇವ್ರು ಹಾಸ್ಟ್ಲಿಗೆ ಬರೋದ್ರಲ್ಲಿ. ನಾಗವಲ್ಲಿ ಅವರು ವಾಸ ಮಾಡ್ತಿದ್ದಂತಹ ಮನೆ ಇದೆ ನೋಡಿ ಗಾಯ್ಸ್, ಹಂಗೆ ಇರೋದಿದು. ಬೇರೆ ಹಾಸ್ಟ್ಲಿಗೆ ಬಂದ್ಬಿಟ್ಟು ದೀಪಿಕಾ. ಹಾಂ ಗೈಸ್, ಎಲ್ಲ ಹಾಸ್ಟೆಲೆಲ್ಲ ಮಾತಾಡಿದ್ರು. ಯಾರು ಅಂತ ಕೇಳಿದ್ರು ಇವ್ರು ಹಾಸ್ಟೆಲಲ್ಲಿ. ಇಲ್ಲ ದೀಪಿಕಾ ಮಾತಾಡ್ಸಕ್ಕೆ ಬಂದಿದ್ದೀನಿ, ಹೋಗ್ತೀನಿ ಅಂತ ಸುಳ್ಳು ಹೇಳಿದೆ. ದೀಪಿಕಾ ಅವ್ರಿಗೆ ಏನು ಮಾಡ್ತಿದ್ರು ಗೈಸ್. ದೀಪಿಕಾ ರೂಮ್ ಅಂದ್ಕೊಂಡು ಯಾರು ರೂಮ್ನಾಗ ಹೋಗ್ಬಿಟ್ಟೆ. ಅವ್ರು ನೋಡಿದ್ರೆ ಮೇಲೆ ರೂಮ್ ಅಂತ ಹೇಳಿದ್ರು. ಕನ್ಫ್ಯೂಸ್ ಆಗಿ ಆ ರೂಮಿಗೆ ಹೋಗ್ಬಿಟ್ಟಿನಿ. ಯಪ್ಪ ಇವತ್ತು ಯಾಕೋ ಟೈಮೇ ಸರಿಗಿಲ್ಲ. ನಾಗವಲ್ಲಿ ಇದೆಲ್ಲ ಪ್ರಭಾವ. ದೀಪಿಕಾ ರೂಮ್ ಅಂದ್ಕೊಂಡು ಆ ರೂಮ್ಗೆ ಹೋಗ್ಬಿಟ್ಟಿದೆ. ಎಷ್ಟು ಮೆಟ್ಲು ಇರ್ಬೇಕು ಅನ್ನೋದೆಲ್ಲ ಕರ್ಗೋಯ್ತಿಲ್ಲ. ಇವ್ರು ಹಾಸ್ಟೆಲ್ ಹೆಂಗೈತೆ ನೋಡಿ ಗೈಸ್, ಭೂತ ಬಂಗಲೆ. ಐ ಥಿಂಕ್ ಇದೆ. ಮೇ ಕಮಿನ್ ಮ್ಯಾಮ್. ನಿಮ್ಮ ರೂಮ್ ಅಂದ್ಕೊಂಡು ಯಾರು ರೂಮ್ನಾಗ ಹೋಗ್ಬಿಟ್ಟಿನಿ. ಅವ್ರಿಗಿದ್ರೆ ದೀಪಿಕಾ ಅಂದರೆ ದೀಪಿಕಾ ಮೇಲೆ ರೂಮ್ ಅಂತ ಹೇಳಿದ್ರು. ಗಾಯ್ಸ್ ಫೈನಲಿ ದೀಪಿಕಾ ಹಾಸ್ಟೆಲ್ಗೆ ರೀಚ್ ಆದೆ. ಅಲ್ಲ ನಿಮ್ಮ ಟೀ ಕೂಡ ತೀನ್ ಬಾಯಿ ಬೆರಕಿದನ ಅಂಕಲ್. ಹಾಸ್ಟ್ವರ್ಗೂ ಇದು ಆಳಿ ನಡೀತಾ ಬಿಚ್ಚದಿಲ್ಲ ಅಂತ ಕೇಳಿದ್ರೆ ಹಿಂಗೆ ಸಿಟ್ಟಿಲ್ಲ ನೋಡ್ತಾನೆ. ಮತ್ತೆ ನನಗೇನು ಗೊತ್ತು. ಗೈಸ್ ದೀಪಿಕಾ ಅವ್ರ ಹಾಸ್ಟ್ಲಿಗೆ ಬಂದಿದ್ದೆ. ಹೊರಗಡೆ ಬಂದು ಫ್ರೈಡ್ ರೈಸ್ ತಿನ್ನಕಂತ ಬಂದೀವಿ. ಅದು ಬೇರೆ ಲೇಟ್ ಆಗ್ಬಿಟ್ಟತ್ತೆ. ಲೇಟಾಗಿ ಹೋದ್ರೆ ಅವ್ರು ಹಾಸ್ಟ್ಲಿಗೆ ಕರ್ಕನಲ್ಲ, ಏನು ಮಾಡ್ಬೇಕೇನು. ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ, ತಿನ್ನಂಬರ್ರಿ. ಗೈಸ್ ನೋಡಿ ಗೈಸ್ ಹೆಂಗೆ ಹೇಳ್ತಿದಾರೆ ಇವರು. ಲಾಗ್ ಮಾಡ್ಬಾರ್ದಂತೆ. ಏನು ಹಿಂಗಂದ್ರೆ ಅಂಜನಾದ್ರಿಗೆ ಹೋದಾಗ ಲಾಗ್ ಮಾಡ್ಬೇಡ ಅಂತ ಹೇಳಿ ಅಲ್ಲ ಗೈಸ್. ಹಿಂಗೆ ಹೋಗ್ತಾರೆ ಅಂಜನಾದ್ರಿಗೆ ಲಾಗ್ ಮಾಡಬೇಡ ಅಂದ್ರೆ ಅದು ಅಪ್ಲೋಡೇ ಆಗಲಿಲ್ಲ. ಗೊತ್ತಾ ಲಾಗು ಇಷ್ಟು ದರಿದ್ರೆ ಇದೆ ಗೈಸ್. 5 ನಿಮಿಷ ಲಾಗ್ ಮಾಡ್ಬೇಕಂತ ಹೇಳಿ ಸರಿ 50 ನಿಮಿಷ ಮಾಡ್ತೀನಿ. ಇವರು ಬಟ್ಟೆ ನೋಡ್ತಾರಂತೆ. ಬೇರೆ ಗೈಸ್ ಇವರು ಡ್ರೆಸ್ ಯಾವ್ದು ಇಟ್ಕೊಂತಾರೆ ಏನು ಕತೆನ. ನಾವು ತಗೊಂಬಂದಿರೋದು ಇವ್ರಿಗೆ ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಹಾಸ್ಟೆಲ್ಲಿ 3 ಜಾಮೂನು. 3 ಜಾಮೂನಾ? ಥ್ಯಾಂಕ್ ಯು ಸೋ ಮಚ್. ನಾಗಮಣಿ ಗೈಸ್ ನಂಗೆ ತಿನ್ನಿಸ್ತಾರೆ ಇವಾಗ. ತಿನ್ನಿಸ್ತೀಯಾ? ಗೈಸ್ ನಮ್ಮ ಪ್ರೀತಿ ನೋಡಿ ಸ್ಟಮಕ್ ಬರ್ನಿಂಗ್ ಆಗುತ್ತೆ. ದೀಪಕ್ ಮಸಾಲೆ ರೈಸ್ ಮತ್ತೆ ಮಶ್ರೂಮ್ ರೈಸ್ ತಿಂದು ಬಂದಿದ್ದೆ. ಇನ್ನೂ ಸ್ವಲ್ಪ ಉಳಿಸ್ಕೊಂಡ್ ಬಂದಿನಿ. ತಿಂದಾರ ಸ್ಟಿಲ್ ಮತ್ತೆ ಊಟ ಮಾಡಿ ಗೊತ್ತಿಲ್ಲ ನಮಗೆ. ನೀನು ಏನೇನು ಗೊತ್ತಾಗುತ್ತೆ. ಹಾಸ್ಟೆಲ್ಲಿ 2 ಕೊಡ್ತಾರೆ ಜಾಮೂನ್, ಇವ್ರು ಹಾಸ್ಟೆಲ್ 3 ಕೊಡ್ತಾರೆ. ಅದಕ್ಕೆ ನಾನು ನಿಮ್ಮ ಹಾಸ್ಟೆಲ್ ಬಂದ್ಬಿಡ್ತೀನಿ ಇನ್ನೊಂದು 15 ದಿನ. ನಿಮ್ಮ ಮೇಡಮ್ ರೆಕಮೆಂಡ್ ಮಾಡಿಸ್ತೀನಿ.
ಗೈಸ್ ದೀಪ ಅವರು ಹಾಸಿಗೆ ಹಾಸ್ತಿದ್ರು. ನನಗೆ ಅವ್ರು ಹಾಸ್ಲಿಕ್ಕೆ ಪ್ರತಿ ಸರಿ ಬಂದಾಗ ಕೂಡ ಅಲ್ಲಿ ಚಂದ್ರ ನೋಡೋದಂದರೆ ತುಂಬ ಇಷ್ಟ. ಅದಕ್ಕೆ ನೋಡಿ ಬಂದು ಮಲಗ್ತೀನಿ ಅಂತ ಹೇಳಿದೆ. ಅದಕ್ಕೆ ಹ್ಞೂ ಅಂತ ಹೇಳಿದ್ರು. ಅವ್ರು ಹಾಸಿಗೆ ಹಾಸಕ್ಕೊಂತಾರ, ಬಟ್ ನಾನು ಮಾತ್ರ ಮಲ್ಕನಲ್ಲಿ ಇವತ್ತು ಚಂದ್ರ. ಲೇ ಬಾ ಓಂ ರೀ ದೀಪು, ಆಮೇಲೆ ಹಾಸುವಂತೆ ಓಂ ಬಾ ದೀಪು. ಅಲ್ಲ, ನಾನು ನಿಮ್ಮ ಹಾಸ್ಟ್ಲಿಗೆ ಬಂದು ನೀವು ದಪ್ಪ ಮೇಲೆ ದಪ್ಪ ಹಾಸಿ ಕೊಡ್ಬೇಕು ನನಗೆ. ನೀನು ನನಗೆ ನಾನು ಇಲ್ಲೇ ಮಲ್ಕಂತೀರ ನೀವು? ವಾವ್ ನೈಸ್. ನನಗೆ ದಪ್ಪ ಹಾಸಿ ಕೊಡ್ರಿ. ನನಗೆ ಇನ್ನೂ ಹಾಸಿ ಮಾತ್ರ ದಪ್ಪ ಬೇಕು. ದಪ್ಪ ಹಾಸಿ ನನಗೆ ಗೊತ್ತಿಲ್ಲ. ನನಗೆ ಇನ್ನೂ ಸ್ವಲ್ಪ ದಪ್ಪ ಹಾಸಿ. ನನಗೆ ಇನ್ನೂ ಸ್ವಲ್ಪ. ಎಷ್ಟು ಇರ್ರೆಸ್ಪೆಕ್ಟ್ ನನಗೆ. ಎಲ್ಲ ಇರ್ರೆಸ್ಪೆಕ್ಟ್ ನನಗೆ ರೆಸ್ಪೆಕ್ಟೇ ಇಲ್ಲ ಗಾಯ್ಸ್. ಬಾ ಚಂದ್ರಮಾಮ ನೋಡಿ ಬರಮ್ಮ. ಚಂದಮಾಮ ನೋಡಿ ಬರಮ್ಮ. ಚಂದಮಾಮ ನೋಡಿ ಬರಮ್ಮ. ಮಾಮ ಊರಿಗೆ ಹೋಗ್ಬಿಟ್ರೆ ಮತ್ತೆ ಅಲ್ಲ ಮಾಮ ಊರಿಗೆ, ಚಂದಮಾಮ ಊರಿಗೆ ಹೋಗ್ತಾರಿಲ್ಲ. ಚಂದಮಾಮ ಊರಿಗೆ ಹೋಗ್ತಾರಿಲ್ಲ. ನಿಮ್ ಮುಖ ನೋಡ್ರಿ ಇನ್ನೂ ಸ್ವಲ್ಪ ತಿರ್ಬೇಕನ್ಸಿದ್ರು ಹೋಗ್ಬಿಡ್ತಾನೆ. ನಾಗವೇಣಿ ನಾವು ಚಂದಮಾಮ ನೋಡಿ ಬರಮ್ಮ. ಚಂದಮಾಮ ನೋಡಿ ಬಂದು ಗುಡ್ ನೈಟ್ ಹೇಳಿ ಬಂದು ಮಲ್ಗೆ. ನಾನು ಬಂದಾಗೋಸ್ಕರ ಡಬಲ್ ಹಾಸಿದಳ. ನಾನು ಒಂದೇ ಒದ್ಕೊನದು, ಲೈಕ್ ಹಾಸಿಗೆ ಮಾತ್ರ ಡಬಲ್ ಬೇಕು. ಜಾಡ್ಸು, ಇನ್ನೂ ಸ್ವಲ್ಪ ಜಾಡ್ಸು. ನನಗೆಲ್ಲ ರೆಸ್ಪೆಕ್ಟ್ ಮಾಡಬೇಡ. ರೆಸ್ಪೆಕ್ಟು ನಾನು ಫುಲ್ ಹೈಜೀನು, ಇನ್ನೂ ಸ್ವಲ್ಪ ಕ್ಲೀನ್. ಗಾಯ್ಸ್ ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ. ಡಬಲ್ ಹಾಸಿದ್ದಾರೆ ಗಾಯ್ಸ್. ಇದು ಯಾರ್ದೋ ಬೇರೆಯವ್ರ ರೂಮು. ಅಯ್ಯಪ್ಪ, ಈ ರೂಮಲ್ಲಿ ಯಾರೂ ಇಲ್ಲ ಅಲ್ಲ, ಯಾರೂ ಇಲ್ಲ ಈ ರೂಮಲ್ಲಿ. ಓ ಯಪ್ಪ, ಭಯ ಬರ್ತದೆ ನನಗೆ. ಬೇಡ, ಇದು ನಾಗವಲ್ಲಿ ರೂಮ್ ಇದ್ದಂಗೆ ಐತೆ. ದೀಪ ಹೋಗಂಬ. ಎಷ್ಟು ತಾಸ್ತಿರ್ಲಿ ನೀವು, ಬರ್ರಿ ಓಮ್ರಿ. ತಕೊಂಡ್ವಿ. ಅವ್ರು ಊರಿಗೆ ಹೋಗ್ತಾರೆ, ಬೇಗ ಹೋಗಂಬ. ಚಂದಮಾಮ ಅವರು ಊರಿಗೆ ಹೋಗಲ್ಲ ಅಲ್ಲ ಗಾಯ್ಸ್. ಚಂದಮಾಮ ಊರಿಗೆ ಹೋಗಲ್ಲ, ಯಾಕಂದ್ರೆ ಇಷ್ಟು ಸುಂದರವಿರೋ ಹುಡುಗಿಯರನ್ನ ಬಿಟ್ಟು ಅದು ಹೆಂಗೆ ಹೋಗ್ತಾನೆ ಚಂದಮಾಮ? ಹೌದಲ್ಲ? ಹೌದಲ್ಲ? ಅದ್ರಾಗೆ ಎಸ್ಪೆಷಲಿ ಮೇಘ ಕುಷ್ಟಗಿ ಗಾಯ್ಸ್. ಇವ್ರು ಹಾಸ್ಟ್ಲಿಗೆ ಬಂದಾಗ ನನಗೆ ಚಂದಮಾಮ ನೋಡೋದಂದ್ರೆ ತುಂಬ ಇಷ್ಟ. ಅದಕ್ಕೆ ಇವ್ರು ಹಾಸ್ಟ್ಲಿಗೆ ಬಂದಾಗ ನನಗೆ ಏನೋ ಇಷ್ಟ ಆಗುತ್ತೆ ಅಂದ್ರದು ಚಂದಮಾಮ. ಇವತ್ತು ನಾನು ಹಾಸ್ಟ್ಲಿಗೆ ಬಂದಿರೋದು ನೋಡಿ, ಎಲ್ಲಿಗೆ ಹೋಗಿರಲ್ಲ ಬಾ. ಆಮೇಲೆ ಇನ್ನೊಂದು ಏನು ಇಷ್ಟ ಅಂದರೆ ಇಲ್ಲಿ ಗಾಡಿ ಹೋಗೋದು ನೋಡೋಕೆ ಇಷ್ಟ ಇವರು ಅಷ್ಟರಲ್ಲಿ. ಯಾಕಂದರೆ ನಾವು ಒಳಗಡೆ ಇರ್ತೀವಿ. ಚಂದಮಾಮ ವೇರ್ ಆರ್ ಯು ಚಂದಮಾಮ? ಫೋನ್ ಏನಾದರೂ ಬಿದ್ದರೆ ಮತ್ತೆ ಇಲ್ಲಿ ಯಾರು ತಕ್ಕೊಡಲ್ಲ. ಲೇ ಚಂದಮಾಮ ಎಲ್ಲಿಗೆ ಹೋಗಿದ್ದಾರಾ? ನಾನು ಬಂದಿನಿ ಅಂತ ಹೇಳಿ ಎಲ್ಲಿಗಾರು ಹೋಗ್ಬಿಟ್ರೆ ಏನು ಕತೆ? ಚಂದಮಾಮ ಎಲ್ಲಿದ್ದಾರೆ? ಚಂದಮಾಮನೇ ಕಾಣವಲ್ರು. ನಾನು ಬಂದೀನಿ ಅಂತೇಳಿ ಎಲ್ಲಿಗೋ ಹೋಗ್ಬಿಟ್ಟಾರ. ಅಂದರೆ ಲೈಕ್ ನಾನು ಬಂದಿನಲ್ಲ, ಮೇಘ ಬೆಳಕು ಕೊಡ್ತಾಳೆ ಹೆಂಗಿದ್ರು ಅಂತ ಹೋಗಿರ್ಬೋದು. ನೀವು ಇನ್ನ ಬೆಳಕು ಆತನ ಬೆಳಕು, ನನ್ನ ಬೆಳಕು ಐತಲ್ಲ, ಸೊ ಅದಕ್ಕೆ ಮೇಘನ ಬೆಳಕು ಹೆಂಗಿದ್ರು ಐತಲ್ಲ ಅಂತೇಳಿ ಚಂದಮಾಮ ಇಲ್ಲ. ಚಂದಮಾಮ ಏನು ಗೊತ್ತಾ, ಮೇಘ ಬಂದಿದ್ದಾಳಲ್ಲ, ಅವಳು ಬೆಳಕು ಕೊಡ್ತಾಳೆ ಹೆಂಗಿದ್ರು, ಸುಮ್ಮನೆ ಎದಕ್ಕೆ ಅಂತ ಬಂದಿಲ್ಲ ಅವರು. ಐ ಥಿಂಕ್ ಅಲ್ಲ, ಅದನ್ನೇ ನಿಜ. ನಾನೇ ಇವತ್ತು ಬಳ್ಳಾರಿಗೆ ಫುಲ್ಲು ನಾನೇ ಬೆಳಕು ಕೊಡೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಕಡೆಗೆ ಆ ಬಿಲ್ಡಿಂಗ್ ಆ ಕಡೆಗೆ ಎಲ್ಲ ಕಡೆ ಬೆಳಕು ಕೊಡ್ತೀನಿ ನಾನು. ಫುಲ್ ವೈಟ್ ಇದೀನಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ನಾನು ಸ್ವಲ್ಪ ಅಂದ್ರೆ ಲೈಕ್ ಅಲ್ಲಿ ಬೆಳಕು ಅವಶ್ಯಕತೆ ಇದೆ. ಹಾ, ಅಲ್ಲಿ ಮರ್ತ್ಬಿಟ್ಟಿದೆ. ಇಲ್ಲಿ ಬೆಳಕು ಕೊಡಕ್ಕೆ ಕುಂತ್ಬಿಟ್ಟಿನಲ್ಲ, ಅಲ್ಲಿ ಆ ಕಡೆ ಹೋಗಿಲ್ಲ. ಆ ಕಡೆ ಹೋಗಿ ಬರ್ತೀನಿ, ಸ್ವಲ್ಪ ಬೆಳಕು ಕೊಟ್ಟು ಬರ್ತೀನಿ. ಲೈಟ್ ಆಗಿ. ಹಾಂ ದೀಪಿಕಾ, ಆ ಕಡೆ ರೋಡಿಗೆ ನಾನು ಬೆಳಕು ಕೊಡೋದು ಮರ್ತು ಬಂದ್ಬಿಟ್ಟಿನಿ, ಹೋಗಿ ಕೊಟ್ಟು ಬರ್ತೀನಿ. ಹೋಗಿ ಒಳ್ಳೆದಾಗಿ ಗಾಯ್ಸ್. ನಾನು ಇಲ್ಲೆಲ್ಲ ಬೆಳಕು ಕೊಡೋಕೆ ಹೋಗಿನಿ, ಆ ಕಡೆ ಮರ್ತ್ಬಿಟ್ಟಿನಿ, ಅಲ್ಲಿ ಹೋಗಿ ಬೆಳಕು ಇದ್ದ ಜಾಗದಲ್ಲೇ ಪ್ರಪಂಚಕ್ಕೆ ಬೆಳೆಸ್ಕೊಡ್ತಾನೆ. ಆದರೆ ನೀನು ಅಂದರೆ ನಾನು ಹೌದು, ನಾನು ಹೆಂಗಂದ್ರೆ ಲೈಕ್ ಒಂದೇ ತಲೆ ಇರೋ ಚಂದ್ರ ಅಲ್ಲ, ಬೆಳಕು ಕೊಟ್ಟು ಬರ್ತೀನಿ ಅವ್ರಿಗೆ ಹೋಗಿ. ಅಂದರೆ ಚಂದಮಾಮ ನಡೆಯಲ್ಲ ಅಲ್ಲ, ನಾನು ನಡಿತೀನಲ್ಲ, ಸೊ ಅದಕ್ಕೆ ನಾನು ವಾಕಿಂಗ್ ಚಂದ್ರಮ್ಮ. ಏನೋ ಚಂದ್ರಮ್ಮ ನಾನು. ನೀನು ತಪ್ಪು ತಿಳ್ಕೊಂಡಿಯ. ಚಂದ್ರ ಆ ಕಡೆ ಇದ್ದಾನೆ, ಬಟ್ ನಿನ್ನ ಗ್ಲೋ ಜಾಸ್ತಿ ಆಗಿ ಈ ಕಡೆ ಜಾಸ್ತಿ. ಓಕೆ ಅಂದ್ರೆ ಲೈಕ್ ನಾನು ತುಂಬಾ ಗ್ಲೋ ಇದ್ದೀನಲ್ಲ,
ಅದಕ್ಕೆ ಚಂದ್ರ ಈ ಕಡೆ ಬಂದಿಲ್ಲ ಇವತ್ತು. ಏನದು? ನನಗೆ ಬಿಟ್ಟಿದ್ದಾನೆ ಡ್ಯೂಟಿ.